ಚಕ್ಕಲಿ ಮಾಡುವ ವಿಧಾನ. ಮೊದಲಿಗೆ ಉದ್ದಿನಬೇಳೆ 1 ಕಪ್ ತಗೊಂಡ್ರೆ ಅದಕ್ಕೆ 4ರಷ್ಟು ಅಕ್ಕಿ ಹಿಟ್ಟು, ಆನಂತರ ಒಂದು ಅರ್ಧ ತಪ್ಪಿದರೆ 3/4 ಕಪ್ಪಿನಷ್ಟು ಪುಟಾಣಿ ಹುರ್ಕಡಲೆ, ಅದನ್ನು ಅಕ್ಕಿ ಹಿಟ್ಟನ್ನು ಕೆಂಪಾಗುವಾಗ ಹುರ್ಕೋಬೇಕು. ಆನಂತರ ಇದನ್ನು ಉದ್ದಿನಬೇಳೆನ ಕೆಂಪಾಗುವ ಹಾಗೆ ಹುರಿದು ಆನಂತರ ಪುಡಿ ಮಾಡಿಟ್ಕೋಬೇಕು. ಪುಟಾಣಿನೂ ಕೆಂಪಾಗುವ ಹಾಗೆ ಹುರಿದು ಪುಡಿ ಮಾಡಿಟ್ಕೋಬೇಕು. ಯಾಕೆ ಹುರಿಬೇಕು ಅಂತಂದರೆ ಅದು ಸ್ಮೆಲ್ ಚೆನ್ನಾಗಿರುತ್ತೆ, ಟೇಸ್ಟಿನೂ ಆಗಿರುತ್ತೆ, ಆ್ಯಸಿಡಿಟಿನೂ ಬರಲ್ಲ. ಮತ್ತು ಇದನ್ನು ಚಕ್ಕಲಿನ ಮಾಡಬೇಕಾದ್ರೆ ಅದು ಹಿಟ್ಟುಗಳನ್ನೆಲ್ಲ ಮಿಕ್ಸ್ ಮಾಡಿ ಅದಕ್ಕೆ ಬೆಣ್ಣೆ ಹಾಕಿದರೆ ಅದು ಸ್ವಲ್ಪ ಸ್ಮೂತ್ ಬರುತ್ತೆ ಚಕ್ಕಲಿ. ಮತ್ತು ಸ್ಮೂತ್ ಅಂದರೆ ಗರಿ ಗರಿನೂ ಇರುತ್ತೆ, ಆದರೆ ತಿನ್ನೋಕ್ಕೆ ತುಂಬ ಗಟ್ಟಿಯಾಗಿರಲ್ಲ. ಆಮೇಲೆ ಇಲ್ಲಾಂದರೆ ಕಾಯಿಸಿದ ಎಣ್ಣೆನಾದರೂ ಆಗುತ್ತೆ. ಮತ್ತು ಅದಕ್ಕೆ ಒಂಚೂರು ಖಾರ ಬೇಕು ಅಂದರೆ ಖಾರ ಹಾಕ್ಕೋಬೋದು. ಮತ್ತು ಇದು ಓಮ ಜೀರಿಗೆ 4 ಕಾಳು ಹಾಕಿದ್ರೂ ಆಗುತ್ತೆ. ಆಮೇಲೆ ಇದು ಎಳ್ಳು ಹಾಕಿ ಚೆಂದ ಹುರಿಬೇಕು. ಹುರಿದು ಮತ್ತು ಈ ಮಿಶ್ರಣಕ್ಕೆ ಸೇರಿಸಿ ಕಲಿಸ್ಕೊತಾ ಬರಬೇಕು. ಅದಕ್ಕೆ ಉಪ್ಪು ಒಂಚೂರು ಸೇರಿಸಿ ನೀರು ಮತ್ತು ಎಣ್ಣೆ ಹಾಗೆ ಕಲಿಸ್ತಾ ಬಂದು ಈ ಹದಕ್ಕೆ ಕಲಿಸ್ಕೋಬೇಕು. ಇದನ್ನು ಅಕ್ಕಿ ಹಿಟ್ಟು ಈ ಹದಕ್ಕೆ ಕಲಿಸ್ಕೊಬೇಕು. ಆನಂತರ ಹೀಗೆ ರೌಂಡ್ ಚಕ್ಕಲಿನಾದರೂ ಮಾಡ್ಬೋದು, ಇಲ್ಲ ಅಂತಂದರೆ ಈ ಥರನೂ ಮಾಡ್ಕೋಬೋದು. ನಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಬೋದು ಚಕ್ಕಲಿನ. ಆಮೇಲೆ ಚಕ್ಕಲಿ ಟೇಸ್ಟಿನೂ ಗರಿನೂ ಇರುತ್ತೆ, ಮತ್ತು ಬೇಗನೂ ಮಾಡ್ಬೋದು. ಮತ್ತು ಇನ್ನೊಂದು ಥರ ಚಕ್ಕಲಿ ಮಾಡ್ಬೋದು. ಹೇಗೆ ಅಂದರೆ ಉದ್ದಿನಬೇಳೆನ ಚೆಂದ ಬೇಯಿಸ್ಕೋಬೇಕು. 1 ಕಪ್ ಉದ್ದಿನಬೇಳೆಗೆ 4 ಕಪ್ಪಷ್ಟು ನೀರಿಟ್ಟು ಕುಕ್ಕರ್ನಲ್ಲಿ ಚೆಂದ 3 ಸೀಟಿ ಹಾಕಿ ಬೇಯಿಸ್ಕೊಂಡು, ಆನಂತರ ಅಕ್ಕಿ ಹಿಟ್ಟು ಮತ್ತು ಕಡಲೆ ಹುರಿದು ಹಿಟ್ಟು ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದನ್ನೆಲ್ಲ ಇದು ಮಾಡಿ ಅಕ್ಕಿ ಹಿಟ್ಟನ್ನು ಹುರಿದು ಆ ಮಿಶ್ರಣವನ್ನು ಇದಕ್ಕೆ ಸೇರಿಸ್ಕೊಂಡು, ಉದ್ದಿನಬೇಳೆ ತಣ್ಣಗಾಗಬೇಕು, ಆಮೇಲೆ ಸೇರಿಸ್ಕೊಂಡು, ಆಮೇಲೆ ಇದ್ರ ಜೊತೆಗೆ ಮತ್ತು ಓಮ ಮತ್ತು ಎಳ್ಳು ಇದನ್ನೆಲ್ಲ ಸೇರಿಸ್ಕೊಂಡು, ಮತ್ತು ಬೆಣ್ಣೆ ಆದರೂ ಆಗುತ್ತೆ, ಇಲ್ಲ ಎಣ್ಣೆ ಆದರೂ ಆಗುತ್ತೆ, ಕಾಯಿಸಿದ್ದು ಬಿಸಿ ಇರಬೇಕು. ಅದನ್ನು ನಾವು ಇದ್ರ ಜೊತೆಗೆ ಹಾಕಿ ಕಲಿಸ್ಕೊಂಡು ಈ ಹದಕ್ಕೇ ಹಿಟ್ಟು ಮಾಡ್ಕೊಂಡು ಅದನ್ನು